ಓಂ ಶಾಂತಿ. ಡೇಟ್ ಆಗಿದೆ 23 ಅಕ್ಟೋಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಇಂತಜಾರ್ ಕೋ ಛೋಡ್ಕರ್ ಇಂತಜಾಮ್ ಕರೋ. ಇಂತಜಾರ್ ಕೋ ಛೋಡ್ಕರ್ ಇಂತಜಾಮ್ ಕರೋ. ಕಾಯುವುದರ ಬದಲಾಗಿ ನಿಮ್ಮ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತಾರೆ ಬಾಬಾ. विश्व की तकदीर को ऊंचा बनाने वाले मायावी सृष्टि का महाविनाश कर दैवी सृष्टि की स्थापना करने वाले रचयिता शिव बाबा नवनिर्माण के इंतजाम में एकजुट हो जाने का आह्वान करते हुए बोले, आज बाप दादा विश्व की तकदीर बनाने वाले तकदीरवान बच्चों की तस्वीर देख रहे हैं. ಇಂದು ಬಾಪ್ ದಾದಾ ವಿಶ್ವದ ತಕ್ದೀರ್ ಬನಾನೆ ವಾಲೆ ತಕ್ದೀರ್ವಾನ್ ಬಚ್ಚೋಂಕಿ ಭಾಗ್ಯವನ್ನು ಮಾಡುವಂತಹ ಶಿವಬಾಬಾ ತಕ್ದೀರ್ವಾನ್ ಭಾಗ್ಯವಂತ ಮಕ್ಕಳ ತಸ್ವೀರ್ ಮೂರ್ತಿಯನ್ನು ಬಾಬಾ ನೋಡ್ತಾ ಇದ್ರು. ಕಿಸ್ ಕಿಸ್ ಆತ್ಮ ಮೇ ಕೌನ್ ಕೌನ್ ಸಿ ತಕ್ದೀರ್ ಕಿ ಲಕೀರೆ ದಿಖಾಯಿ ದೇತಿ ಹೈ. ಎಂತೆಂಥ ಆತ್ಮಗಳಲ್ಲಿ ಯಾವ ಯಾವ ಭಾಗ್ಯದ ರೇಖೆಗಳು ಕಾಣಿಸ್ತವೆ ಅನ್ನೋದನ್ನು ಬಾಬಾ ನೋಡ್ತಾ ಇದ್ರು. ಅವ್ರ ಕೌನ್ಸಿ ಅಬ್ ಸ್ಪಷ್ಟ ಹೋನೆ ವಾಲಿ ಹೇ. ಯಾವ ಯಾವ ರೇಖೆಗಳು ಈಗ ಸ್ಪಷ್ಟವಾಗಿ ಕಾಣಿಸ್ತಿದ್ದಾವೆ. ಹರೇಕೆ ತಕ್ದೀರ್ ಕಿ ಲಕೀರ್ ಅಪ್ನಿ ಅಪ್ನಿ ದಿಖಾಯಿ ದೇ ರಹಿ ಹೇ. ಪ್ರತಿಯೊಬ್ಬರ ತಕ್ದೀರ್ ಕಿ ಲಕೀರ್ ಭಾಗ್ಯದ ರೇಖೆಗಳು ಅವರವರಿಗನುಸಾರವಾಗಿ ಕಾಣಿಸ್ತಾ ಇತ್ತು. तकदीर की रेखाओं में मुख्य 4 सब्जेक्ट्स की 4 ರೇಖಾಯೇ ದಿಖಾಯಿ ದೇತಿ ಹೈ. ಭಾಗ್ಯದ ರೇಖೆಗಳಲ್ಲಿ ಮುಖ್ಯವಾಗಿ 4 ವಿಷಯಗಳ 4 ರೇಖೆಗಳು ಕಾಣಿಸ್ತಾ ಇದ್ದವು. बहुत थोड़े बच्चे हैं जिनकी चारों ही रेखाएं स्पष्ट है. ಬಾಬಾ ಹೇಳ್ತಾರೆ, 4 ವಿಷಯಗಳ 4 ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ಮಕ್ಕಳು ಬಹಳಷ್ಟು ಕಡಿಮೆ ಇದ್ದರು. ಅರ್ಥಾತ್ ಚಾರೋ ಹಿ ಸಬ್ಜೆಕ್ಟ್ಸ್ ಮೇ ತದ್ಬೀರ್ ದ್ವಾರ ಅಪನಿ ಊಂಚಿ ತಕ್ದೀರ್ ಬನಾಯಿ ಹೇ. ಅಂದರೆ ಅರ್ಥ, 4 ವಿಷಯಗಳಲ್ಲಿ ಪುರುಷಾರ್ಥದ ಅನುಸಾರವಾಗಿ ತಮ್ಮ ಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಂಡಿದ್ರು. इस प्रमाण पास विद ऑनर्स और फर्स्ट क्लास अर्थात फर्स्ट डिवीजन में ऐसे तकदीरवान ही आएंगे. ಈ ಪ್ರಮಾಣವಾಗಿ ಅಂದರೆ 4 ವಿಷಯಗಳಲ್ಲಿ ತಮ್ಮ ಪುರುಷಾರ್ಥದ ಅನುಸಾರ ಪ್ರಮಾಣ ಎಷ್ಟು ಜನ ಪಾಸ್ ವಿತ್ ಆನರ್ಸ್ ಆಗಿದ್ದರು, ಫಸ್ಟ್ ಕ್ಲಾಸ್ ಆಗಿದ್ದರು, ಫಸ್ಟ್ ಡಿವಿಷನ್ನಲ್ಲಿ ಎಸೆ ತಕದೀರ್ವಾನ್ ಹಿ ಆಯಂಗೆ. ಇಂಥ ಭಾಗ್ಯವಂತ ಮಕ್ಕಳು ಬರ್ತಾರೆ ಫಸ್ಟ್ ಡಿವಿಷನ್ನಲ್ಲಿ, जिन्हों की चारों ही तकदीर की लकीरें स्पष्ट हैं. ಫಸ್ಟ್ ಡಿವಿಷನಲ್ಲಿ ಬರ್ತಕ್ಕಂಥ ಭಾಗ್ಯವಂತ ಮಕ್ಕಳು ಯಾರು ಅಂತಂದರೆ 4 ವಿಷಯಗಳಲ್ಲಿ ತಮ್ಮ ಭಾಗ್ಯದ ರೇಖೆಗಳು ಸ್ಪಷ್ಟವಾಗಿರಬೇಕು. पास विद ऑनर्स की तकदीर की लकीरें चारों ही ओर एक समान चमकती हुई स्पष्ट दिखाई देती है. पास विद ऑनर्स की तकदीर की लकीरें, ಯಾರು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗ್ತಾರೋ ಅಂಥವರ ಭಾಗ್ಯದ ರೇಖೆಗಳು 4 और चारों ही ओर 4 ಕಡೆ ಏಕ್ ಸಮಾನ್ ಚಮಕ್ತಿ ಹುಯಿ ಒಂದೇ ಸಮಾನ ಹೊಳೆಯತಕ್ಕಂಥ ಸ್ಪಷ್ಟ ರೇಖೆಗಳು ಕಾಣಿಸ್ತಾ ಇದ್ದವು. ಜೋ ಹೇ ಅಷ್ಟರತನ್, ಅವ್ರು ಯಾರು? ಅಷ್ಟರತನ್. ಅಷ್ಟರತನ ಆತ್ಮಗಳು ಎಲ್ಲ ವಿಷಯಗಳಲ್ಲಿ ಅವರೇನಿದ್ದಾರೆ ಸ್ಪಷ್ಟವಾಗಿದ್ದಾರೆ, ಪಾಸ್ ವಿತ್ ಆನರ್ ಇದ್ದಾರೆ. दूसरे नंबर में फर्स्ट डिवीजन वाले 100 रतन. ಫಸ್ಟ್ ಡಿವಿಷನ್ನಲ್ಲಿ 8 ರತನಗಳು. ಇನ್ನು 2ನೇ ನಂಬರ್ ಫಸ್ಟ್ ಡಿವಿಷನ್ನಲ್ಲಿ 100 ರತನ್ 100 ಆತ್ಮಗಳು. ಜಿನ್ಕಿ ಚಾರೋ ಹಿ ಲಕೀರೆ ದಿಖಾಯಿ ದೇತಿ ಹೈ. ಅಂಥ ಆತ್ಮಗಳ ಗೆರೆಗಳು ರೇಖೆಗಳು 4 ಕಡೆ ಚಾರೋ ಹಿ ಲಕೀರೆ ದಿಖಾಯಿ ದೇತಿ ಹೇ. 4 ಕಡೆ ಮಕ್ಕಳ ಭಾಗ್ಯ ಕಾಣಿಸ್ತಾ ಇತ್ತು, ರೇಖೆಗಳು ಕಾಣಿಸ್ತಾ ಇತ್ತು. ಲೇಕಿನ್ ಆದರೆ ಸಮಾನ ಸ್ಪಷ್ಟ ರೂಪ ನಹಿ, ಎಲ್ಲರದು ಒಂದೇ ಥರ ಸ್ಪಷ್ಟ ರೂಪದಲ್ಲಿ ಇರಲಿಲ್ಲ. कोई ज़्यादा तेज है कोई कुछ कम
ಅವುಗಳ ಸ್ಪಷ್ಟತೆ, ತೀವ್ರತೆ, ಒಂದಿಷ್ಟು ಜನ ಹೆಚ್ಚಿತ್ತು, ಒಂದಿಷ್ಟು ಜನ ಕಡಿಮಿತ್ತು. ಸೆಕೆಂಡ್ ಡಿವಿಷನ್ 16,000. ಇನ್ನು ಸೆಕೆಂಡ್ ಡಿವಿಷನಲ್ಲಿ ಬರ್ತಕ್ಕಂಥವ್ರು ಎಷ್ಟು ಜನ? 16,000. उन 16,000 में से पहले 2-3 हज़ार की रेखाएं में 4 सब्जेक्ट्स में से 3 सब्जेक्ट 50% मार्क्स में पास है. ಆ 16,000 ಜನರ ರೇಖೆಗಳು ಪೆಹಲೆ 3,000, ಮೊದಲು 16,000ದಲ್ಲಿ 3,000 ಆತ್ಮಗಳ ರೇಖೆಗಳಲ್ಲಿ 4 ಸಬ್ಜೆಕ್ಟದಲ್ಲಿ 3 ಸಬ್ಜೆಕ್ಟ್ 50% ಮಾರ್ಕ್ಸ್ ಇತ್ತು. और एक सब्जेक्ट में 25% में पास है, 25% पास इದ್ರು. अर्थात ना के बराबर है. ऐसे सर्व तकदीरवानों की तकदीर रेखे. ಬಾಬಾ ಇಂಥ ಭಾಗ್ಯವಂತ ಮಕ್ಕಳ ರೇಖೆಗಳನ್ನು ಬಾಬಾ ನೋಡ್ತಾ ಇದ್ರು. आज बाप दादा चारों तरफ के ब्राह्मण बच्चों की जन्म पत्र देख रहे थे. ಇಷ್ಟೊತ್ತನ ಬಾಬಾ ಏನು ಮಾಡಿದರು? ಭಾಗ್ಯದ ರೇಖೆಗಳನ್ನು ನೋಡಿದರು. ಈಗ 4 ಕಡೆ ಇರ್ತಕ್ಕಂಥ ಬ್ರಾಹ್ಮಣ ಮಕ್ಕಳ ಜನ್ಮಪತ್ರಿ ನೋಡ್ತಿದ್ದಾರೆ. जन्मपत्र देखते वर्तमान समय मेजॉरिटी के अंदर एक विशेष संकल्प चलता हुआ देखा. ಜನ್ಮಪತ್ರಿಯನ್ನು ಬಾಬಾ ನೋಡಲಾಗಿ ವರ್ತಮಾನ ಸಮಯದಲ್ಲಿ ಬಹಳಷ್ಟು ಆತ್ಮಗಳಲ್ಲಿ ವಿಶೇಷವಾಗಿ ಒಂದು ಸಂಕಲ್ಪ ನಡೀತಾ ಇತ್ತು. ವಹ ಕ್ಯಾ ಹೈ? ಅದು ಯಾವುದು? ವಿಶ್ವ की आधारमूर्त आत्माएं भी कोई आधार पर खड़ी हुई देखी. ವಿಶ್ವಕ್ಕೆ ನೀವು ಆಧಾರ ಮೂರ್ತ ಆಗಿದ್ದೀರಾ. ನೀವು ವಿಶ್ವಕ್ಕೆ ಆಧಾರ ಮೂರ್ತ ಆದಂಥವರು ನೀವು ಇನ್ನೊಂದರ ಆಧಾರದ ಮೇಲೆ ಯಾಕೆ ನಿಂತೀರಿ? ನಿಂತಿದ್ದು ಕಾಣಿಸ್ತಂತ ಬಾಬಾ. ನಾವು ಇನ್ನೊಂದು ಯಾವುದೋ ಆಧಾರದ ಮೇಲೆ ನಿಂತಿದ್ದೀವಿ. ವಹ ಆಧಾರ ಕ್ಯಾ ಹೈ? ಯಾವ ಆಧಾರದ ಮೇಲೆ ನಾವು ನಿಂತಿದ್ದೀವಿ? दुनिया के विनाशकारी साधनों को देखते हैं. वह प्रकृति की हलचल कब होती है, कहाँ होती है ಯಾ ನಹಿ ಹೋತಿ ಹೇ. ಇದೆಲ್ಲ ಯೋಚನೆ ಮಾಡ್ತಿದ್ವಿ ಅಂತ. ಏನು? ದುನಿಯಾದ ಜಗತ್ತಿನ ವಿನಾಶಕಾರಿ ಸಾಧನಗಳನ್ನು ನೋಡ್ತಾ, ಪ್ರಕೃತಿಯ ಹೊಯ್ದಾಟನ್ನು ನೋಡ್ತಾ ಹಲ್ಚಲ್ ಆಗ್ತಿದೆಯಲ್ಲ ಪ್ರಕೃತಿ. ಕಹಾ ಹೋತಿ ಹೇ ಯಾ ನಹಿ ಹೋತಿ ಹೇ? ಯಾವಾಗ ಆಗ್ತದೆ, ಎಲ್ಲ ಆಗ್ತದೋ ಇಲ್ವೋ? ಇಸ್ ಆಧಾರ ಪರ್ ಆಧಾರ ಮೂರ್ತ ಖಡೆ ಹುಯೇ ದೇಖಾ. ಈ ಎಲ್ಲದರ ಆಧಾರದ ಮೇಲೆ ಆಧಾರ ಮೂರ್ತ ಆಗಿ ನಿಂತಿರುವುದನ್ನು ಬಾಬಾ ನೋಡಿದರು. ಐಸೆ ಆಧಾರ ಪರ್ ठहरने वाले बच्चों से बाप दादा का प्रश्न है. ಈ ಥರ ನೀವು ಆಧಾರ ಮೂರ್ತ ಆಗಿದ್ದೀರಾ ವಿಶ್ವಕ್ಕೆ, ಆದರೆ ನೀವೇ ಇನ್ನೊಂದರ ಮೇಲೆ ಆಧಾರವಾಗಿ ನಿಂತಿದ್ದಕ್ಕೆ ಬಾಪ್ ದಾದ ಒಂದು ಪ್ರಶ್ನೆ ಮಾಡ್ತಾರೆ. ಏನು? ಏನಂತಂದರೆ, ಸ್ಥಾಪನಾ करने वाले विनाश के आधार पर रहेंगे तो स्थापना करने वालों का भविष्य क्या होगा? ನೀವು ಸ್ಥಾಪನೆ ಮಾಡುವಂಥವರು ವಿನಾಶದ ಆಧಾರದ ಮೇಲೆ ಇರ್ತೀರಿ ಅಂತಂದರೆ, ಸ್ಥಾಪನಾ ಮಾಡುವಂಥವರು ನಿಮ್ಮ ಭವಿಷ್ಯ ಏನಿರ್ತದೆ? ವಿನಾಶ ಜ್ವಾಲ ಪ್ರಜ್ವಲಿತ करने के आधार मूर्त कौन? ವಿನಾಶದ ಜ್ವಾಲೆಯನ್ನು ಪ್ರಜ್ವಲಿತ ಮಾಡಲಿಕ್ಕೆ ಆಧಾರ ಮೂರ್ತ ಯಾರು? ಪ್ರಕೃತಿ का परिवर्तन करने वाले कौन? ಪ್ರಕೃತಿಯನ್ನು ಪರಿವರ್ತನೆ ಮಾಡುವಂಥವ್ರು ಯಾರು? प्रकृति व विनाश के साधनों के आधार पर खड़े हुए पुरुषों से उत्तम पुरुषोत्तम हो सकते हैं, अथवा पुरुषोत्तम के आर्डर पर अर्थात श्रेष्ठ संकल्प के आधार पर, सर्व आधार मूर्तों के संपूर्ण बनने के आधार पर विनाशकारी साधन व प्रकृति अपना कार्य करेगी. पापा ಕೇಳ್ತಾರೆ, ಪ್ರಕೃತಿ ಅಥವಾ ವಿನಾಶದ ಸಾಧನಗಳ ಆಧಾರದ ಮೇಲೆ ನಿಂತಹ ಪುರುಷರಿಂದ ಉತ್ತಮ ಪುರುಷೋತ್ತಮ ಹೋ ಸಕ್ತೆ ಹೇ. ಆಗಬೇಕಲ್ಲ ನೀವೇನಾಗಬೇಕು? ಉತ್ತಮ ಪುರುಷ ಆಗಬೇಕು. ಅಥವಾ ಪುರುಷೋತ್ತಮ ಇರುವಂಥವರ ಆರ್ಡರ್ ಮೇಲೆ ಅರ್ಥಾತ್ ಶ್ರೇಷ್ಠ ಸಂಕಲ್ಪದ ಆಧಾರದ ಮೇಲೆ ಸರ್ವ ಆಧಾರ मूर्तर संपूर्ण बनने का आधार मेले विनाशकारी साधन व प्रकृति अपना कार्य करेगी. ऑर्डर देने वाला कौन? अधिकारी कौन?
ಪ್ರಕೃತಿಯ ಪುರುಷೋತ್ತಮ? ಪ್ರಕೃತಿ ನಿಮಗೆ ಆರ್ಡರ್ ಮಾಡಬೇಕು, ಪ್ರಕೃತಿಗೆ ಆರ್ಡರ್ ನೀವು ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಆಧಾರ್ ಮೂರ್ತ ಕಿಸಿ ಆಧಾರ್ ಪರ್ ಹಿನ ಉನ್ಕೋ ಅಧಿಕಾರ ಕಹೆಂಗೆ. ನೀವೇ ಎಲ್ಲದಕ್ಕೂ ಆಧಾರ ಮೂರ್ತ ಆಗಿದ್ದೀರಾ, ಇನ್ನು ನೀವೇ ಯಾವುದೋ ಆಧಾರದ ಮೇಲೆ ನಿಂತೀನಿ ಅಂತಂದರೆ ನಿಮಗೆ ಅಧಿಕಾರಿ ಅಂತ ಹೇಳಲಾಗ್ತದೇನೋ? ತೋ ಕ್ಯಾ ದೇಖಾ? ಹಾಗಾದರೆ ಏನು ನೋಡಿದ್ರಿ? ಇಂತಜಾಮ್ ಕರ್ನೆ ವಾಲೆ ಇಂತಜಾರ್ ಮೇ ಹೇ. ಬಾಬಾ ಏನು ನೋಡಿದರು? ಮಕ್ಕಳೇ, ನೀವೇ ಇಂತಜಾಮ್ ಮಾಡಬೇಕು. ಅದನ್ನು ಬಿಟ್ಟು ನೀವೇ ಏನು ಮಾಡ್ತಿದ್ದೀರಾ? ಇಂತಜಾರ್ ಮಾಡ್ತೀರಾ, ಕಾಯ್ತಾ ಇದ್ದೀರಾ. ಅದನ್ನೆಲ್ಲ ವ್ಯವಸ್ಥೆ ನೀವು ಮಾಡಬೇಕು ಅಥವಾ ಅದಕ್ಕಾಗಿ ನೀವು ಹಾದಿ ಕಾಯಬೇಕು? ಇಂತಜಾಮ್ ಕರ್ನೆ ಮೇ ಅಲ್ಬೇಲಾಪನ್ ಅವ್ರ ಇಂತಜಾರ್ ಕರ್ನೆ ಮೇ ಅಲರ್ಟ್ ಹೇ. ಬಾಬಾ ಹೇಳ್ತಾರೆ, ಇಂತಜಾಮ್ ಮಾಡೋದ್ರಲ್ಲಿ ಹೊಯ್ದಾಟ ಮಾಡ್ತೀರಾ, ಇಂತಜಾರ್ ಮಾಡೋದ್ರಲ್ಲಿ ಅಲರ್ಟ್ ಆಗಿದ್ದೀರಾ. इसको देखते हुए बाप दादा को हंसी भी आई और रहम भी आया. ಇದೆಲ್ಲ ನೋಡ್ತಿದ್ರೆ ಬಾಪ್ ದಾದಾಗೆ ನಗುನು ಬಂತು, ದಯೇನು ಬಂತು. ಕ್ಯೂ? ಯಾಕೆ? ಮಾಯಾ ಕಿ ಚತುರಾಯಿ ಕೋ ಅಬ್ ತಕ್ ಬಚ್ಚೆ ಪರಖ್ ನಹಿ ಸಕೆ ಹೇ. ಮಾಯೆಯ ಚತುರಾಯಿಯನ್ನು ಮಕ್ಕಳೇ ನೀವು ಇನ್ನೂ ನಿಮಗೆ ಪರಖ್ ಮಾಡಲಿಕ್ಕೆ ಆಗ್ತಿಲ್ಲ. ಇಂತಜಾರ್ ಕಿ ಮೀಠಿ ನೀಂದ್ ಮೇ ಮಾಯಾ ಸುಲಾ ರಹಿ ಹೇ. ಬಾಬಾ ಹೇಳ್ತಾರೆ, ಮಾಯೆ ನಿಮ್ಮನ್ನು ಕಾಯಿಸ್ತಾ ಇದೆ, ಅದರಲ್ಲಿ ನಿಮ್ಮನ್ನು ಮಲಗಿಸ್ಬಿಟ್ಟಿದೆ. और बच्चे आधे कल्प के सोने के संस्कार वश होकर, ಇನ್ನು ನೀವು ಮಕ್ಕಳು ಅರ್ಧ ಕಲ್ಪ ಮಲ್ಕೊಳ್ಳುವುದರ ಸಂಸ್ಕಾರಕ್ಕೆ ವಶ ಆಗಿ ಸೆಕೆಂಡ್ ಕಾ ಝುಟ್ಕಾ ಖಾತೆ ಹೇ ಅವ್ರ ಫಿರ್ ಹೋಶ್ ಮೇ ಆತೆ ಹೇ. ಹಿಂಗೇನು ಮಾಡ್ತೀರಿ? ಒಂದು ಸೆಕೆಂಡ್ನಲ್ಲಿ ನಿದ್ದೆ ಜೋಲಿ ಹೋಗ್ತದೆ, ಮತ್ತೆ ಎಚ್ಚರ ಆಗ್ತೀರಾ ಅಂತಾರೆ ಬಾಬಾ. सेकंड का झटका खाते और फिर होश में आते हैं, फिर इंतज़ाम करने के जोश में आ जाते हैं, और कोई तो कुछ मिनटों के लिए सो भी जाते हैं, फिर जोश और होश में आते हैं. ಈ ಥರ ಎಲ್ಲ ನಡೀತಿದೆ ಅಂತಾರೆ ಬಾಬಾ. ಏನು ಇಂತಜಾಮ್ ಮಾಡಬೇಕು ಅಂತ ಜೋಶ್ ಇರ್ತದೆ, ಮಾಡ್ತಾ ಮಾಡ್ತಾ ಏನು ಮಾಡ್ತೀರಾ? ನಿದ್ದೆ ಮಾಡ್ತೀರಾ, ಝುಟ್ಕಾ ಖಾತೀರಾ, ಜಂಪ್ ತಗೊಳ್ತೀರಾ. ಇನ್ನು ಕೆಲವರು ಎಷ್ಟೋ ನಿಮಿಷದವರೆಗೆ ಮಲ್ಕೊಂಡು ಬಿಡ್ತೀರಾ, ಮತ್ತೆ ಹೇಳ್ತೀರಾ. ಹಿಂಗೆ ನಡೀತಿದೆ ಅಂತ ಹೇಳ್ತಾರೆ ಬಾಬಾ. तीसरे प्रकार के बच्चे काफ़ी आराम से सोते सोते बीच में आँख खोल कर देखते रहते हैं कि अभी कुछ हुआ, अभी तक तो कुछ नहीं हुआ है. ಇನ್ನು ಮೂರನೇ ಪ್ರಕಾರದ ಮಕ್ಕಳು ಭಾಳ ಆರಾಮಿದ್ದಾರೆ. ಮಲ್ಕೊಂಡಿರ್ತಾರೆ, ನಡು ಒಂಚೂರು ಎದ್ದು ಕಣ್ಣು ಬಿಡ್ತಾರೆ, ಮತ್ತೆ ಮಲ್ಕೊಳ್ತಾರೆ. ಇನ್ನೂ ಏನೂ ಆಗಿಲ್ಲ, ಇನ್ನೂ ಏನಾಗಬೇಕು, ಈ ಥರ ಏನೋ ಯೋಚನೆ ಇದ್ದಾವೆ. ಜಬ್ ಹೋಗಾ ತಬ್ ದೇಖಾ ಜಾಯೇಗಾ. ಯಾವಾಗ ಆಗ್ತದೆ ಅವಾಗ ನೋಡಿದ್ರಾಯಿತು. ಯಹ ದೃಶ್ಯ ದೇಖ್ ಕ್ಯಾ ಹಸಿ ನಹಿ ಆಯೇಗಿ. ಇದೆಲ್ಲ ನೋಡಿದ್ರೆ ಬಾಬಾಗೆ ನಗು ಬರೋದಿಲ್ಲ. ತೀಸರಾ ನೇತ್ರ ಮಿಲ್ತೆ ಹುಯೇ ಭೀ ಮಾಯಾ ಕೋ ಪರಖ್ ನಹಿ ಸಕ್ತೆ. ಮಕ್ಕಳೇ, ನಾನು ನಿನಗೆ ಮೂರನೇ ಕಣ್ಣು ಕೊಟ್ಟಿದ್ದೀನಿ, ಇನ್ನೂ ನಿಮಗೆ ಮಾಯೇನ ಪರಖ್ ಮಾಡೋಕ್ಕಾಗ್ತಿಲ್ಲ. इसलिए माया को अच्छी तरह से परखने के लिए परख शक्ति को विशेष रूप से अपने में धारण करो. ಅದಕ್ಕಾಗಿ ಮಾಯಾಕ್ಕೂ ಅಚ್ಚಿ ತರಹಸೆ ಮಾಯೆಯನ್ನು ಒಳ್ಳೆಯ ರೀತಿಯಿಂದ ಪರಖ ಮಾಡಿಕೊಳ್ಳುವುದಕ್ಕಾಗಿ ಪರಖನೆಗೆ ಶಕ್ತಿಯನ್ನು ವಿಶೇಷ ರೂಪದಿಂದ ತಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಿ. 2 मास है या 4 मास है, यह समय की गिनती नहीं करो. ಇದು 2 ತಿಂಗಳಿದೆ, 4 ತಿಂಗಳಿದೆ, 3 ತಿಂಗಳಿದೆ, ಅದನ್ನು ಎಣಿಸ್ಕೋತ ಕೂಡಬೇಡಿ. ಲೇಕಿನ್ ಸ್ವಯಂ ಕೋ ಸಮರ್ಥ ಬನಾओ. ಈಗಲೇ ನಿಮ್ಮನ್ನು ನೀವು ಏನು ಮಾಡ್ಕೊಳ್ಳಿ? ಸಮರ್ಥ ಮಾಡ್ಕೊಳ್ಳಿ. ಹೋಗಾ ಅಥವಾ ನಹಿ ಹೋಗಾ, ಕ್ಯಾ ಹೋಗಾ ಅವ್ರ ಕಬ್ ಹೋಗಾ, ಆಗ್ತದೋ ಇಲ್ಲೋ, ಯಾವಾಗ ಆಗ್ತದೆ, ಇದೆಲ್ಲ ಬೇಡ ಅಂತಾರೆ ಬಾಬಾ. इन संकल्पों के बजाय पुरुषोत्तम स्थिति में स्थित हो संगठन को संपूर्ण बनाने के संकल्प के आधार से प्रकृति को ऑर्डर देने के अधिकारी बनो. इन संकल्पों के बजाय ಯಾವುದೋ ಆಗ್ತದೋ ಇಲ್ಲೋ ಅನ್ನೋದ್ರ ಬದಲಾಗಿ ಪುರುಷ ಉತ್ತಮ ಸ್ಥಿತಿನಲ್ಲಿ ಸ್ಥಿತ ಆಗಿ ಸಂಘಟನವನ್ನು ಸಂಪೂರ್ಣ ಮಾಡ್ತಕ್ಕಂಥ ಸಂಕಲ್ಪದ ಆಧಾರದಿಂದ ಪ್ರಕೃತಿಗೆ ಆರ್ಡರ್ ದೇನೆಕ್ಕೆ ಅಧಿಕಾರಿ ಬನೋ. ಪ್ರಕೃತಿಗೆ ನೀವೇ ಆರ್ಡರ್ ಕೊಡಬೇಕು. ಹೋನಾ ತೋ ಚಾಹಿಯೇ ಲೇಕಿನ್ ಪತಾ ನಹಿ ಕ್ಯಾ ಹೋಗಾ. शायद हो 2-4 मास में तो कुछ दिखाई नहीं देता. संगम युग 40 वर्ष का है अथवा 50 वर्ष का है,
इसी प्रकार के संकल्प भी संपूर्ण निश्चय के आगे बाप के व स्वयं के स्थापना के कार्य में विघ्न डालने वाला अति सूक्ष्म रूप का रॉयल संशय है. ಬಾಬಾ ಹೇಳ್ತಾರೆ, ನೀವು ಪ್ರಕೃತಿಗೆ ಆರ್ಡರ್ ಮಾಡಿ ಅಧಿಕಾರಿ ಆಗಬೇಕು, ಹೋನಾ ತೋ ಚಾಹಿಯೇ, ಆಗಲೇಬೇಕು, ಆದರೆ ಗೊತ್ತಿಲ್ಲ ಆಗ್ತದೋ ಇಲ್ಲವೋ, ಇನ್ನೂ 2-4 ಮಾಸ ಮೇ 2-3-4 ತಿಂಗಳಿನಲ್ಲಿ ಕಾಣಿಸ್ತದೆ, ಸಂಗಮಯುಗ 40 ವರ್ಷ 50 ವರ್ಷ. ಈ ಪ್ರಕಾರದ ಸಂಕಲ್ಪಗಳು ಸಂಪೂರ್ಣ ನಿಶ್ಚಯ ಮಾಡೋಕ್ಕೊಡೋದಿಲ್ಲ. ಏನು ಮಾಡ್ತದೆ, ಸ್ವಯಂವನ್ನು ಸ್ಥಾಪನೆಯ ಕಾರ್ಯದಲ್ಲಿ ಏನಾಗ್ತದೆ, ವಿಘ್ನ ಆಗ್ತದೆ. ಇದು ಬಹಳ ಸೂಕ್ಷ್ಮ ರೂಪದ ರಾಯಲ್ ಸಂಶಯ ಅಂತ ಹೇಳ್ತಾರೆ ಬಾಬಾ. ಜಬ್ ತಕ್ ಯಹ ಸಂಶಯ ಹೈ ತಬ್ ತಕ್ ಸಂಪೂರ್ಣ ವಿಜಯಿ ನಹಿ ಬನ್ ಸಕ್ತೆ. गायन ही है निश्चय बुद्धि विजयंती. तो विजयी आत्मा को संशय के रॉयल रूप को संकल्प हो नहीं सकता. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಶಯದಲ್ಲಿ ಬರೋಕ್ಕೆ ಹೋಗಬೇಡಿ, ವಿಜಯಿಯಾಗಿ ನಿಶ್ಚಯ ಬುದ್ಧಿ ವಿಜಯಂತಿ. ವಿಜಯ ಆತ್ಮಗಳ ಸಂಶಯ ರಾಯಲ್ ರೂಪದಲ್ಲಿ ಸಂಕಲ್ಪ ಬರೋದಿಲ್ಲ ಅಂತಾರೆ ಬಾಬಾ. संपूर्ण निश्चय बुद्धि अपने विश्व के परिवर्तन के कार्य के दिन ರಾತ್ ಬ್ಯುಸಿ रहेंगे. ಸಂಪೂರ್ಣ ನಿಶ್ಚಯ ಬುದ್ಧಿ ಇರುವಂಥವರು ತಮ್ಮ ಅಪನೇ ವಿಶ್ವ ಪರಿವರ್ತನಕ್ಕೆ ಕಾರ್ಯ ವಿಶ್ವ ಪರಿವರ್ತನದ ಕಾರ್ಯದಲ್ಲಿ ಹಗಲು ರಾತ್ರಿ ಬ್ಯುಸಿ ಇರ್ತಾರೆ. जैसे कोई विशेष कार्य की जिम्मेवारी होती है तो दिन रात इंतज़ामे लग जाते हैं. ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದರೆ ಏನು ಮಾಡ್ತಾರೆ, ಹಗಲು ರಾತ್ರಿ ಕೂಡಿ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಾ ಕಿ ಇಂತಜಾರ್ ಕರ್ತೆ ಹೇ, ಟೈಮ್ ಬರಲಿ ಅಂತೇಳಿ ಕಾಯ್ಕೋತ ಕೊಡ್ತಾರೋ ಏನು ವ್ಯವಸ್ಥೆ ಮಾಡ್ತಾರೋ. ಜಬ್ ಟೈಮ್ ಹೋಗ ತಬ್ ಸ್ಟೇಜ್ ಸಜಾಯಂಗೆ, ಅವತ್ತಿನ ದಿನ ಸ್ಟೇಜ್ ಹಾಕ್ತೀವಿ ಮಾಡ್ತೀವಿ ಅಂತಂದ್ರೆ ಆಗ್ತದೇನೋ. साधनों को अपनाएंगे, समय के पहले इंतज़ाम किया जाता है. तो विश्व के परिवर्तन की जिम्मेवारी यह भी परिवर्तन समारोह अभी मनाने का है. सर्व आत्माओं को अपने अपने अनुसार सतो प्रधान बनाने का व बाप का परिचय देने का विशाल. ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳಿಗೆ ಅಪನೇ ಅಪನೇ ಅನುಸಾರ ಸತೋ ಪ್ರಧಾನ್ ಬನಾನೆ ಕಾ, ಎಲ್ಲ ಆತ್ಮಗಳು ಏನಾಗಬೇಕು, ಅವರವರ ಪುರುಷಾರ್ಥದ ಅನುಸಾರವಾಗಿ ಏನಾಗಬೇಕು, ಸತೋ ಪ್ರಧಾನ ಆಗಬೇಕು, ತಂದೆ ಪರಿಚಯ ಕೊಡಬೇಕು. ವಿಶಾಲ ವಿಶ್ವಕ ಸಮ್ಮೇಳನ ಕರ್ನ, ದೊಡ್ಡದು ಸಮ್ಮೇಳನ ಮಾಡಬೇಕು. इसके लिए पहले से ही आपको अपनी स्थिति की स्टेज बनाने का इंतज़ाम करना है. ಅದಕ್ಕಾಗಿ ಮೊದಲು ನೀವು ಏನು ಮಾಡಬೇಕು, ನಿಮ್ಮ ಸ್ಥಿತಿಯ ಒಂದು ವ್ಯವಸ್ಥೆ ಇಂತಜಾಮ್ ತಯಾರಿ ಮಾಡಬೇಕು. ಯಾವ ಸಮಯ ಕರೋಗಿ, ಏನು ಅವತ್ತೇ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. जैसे स्थूल स्टेज के बिना भाषण करना व संदेश देना नहीं हो सकता. ಹೇಗೆ ಭಾಷಣ ಮಾಡಬೇಕು ಅಂದರೆ ಏನು ಮಾಡಬೇಕು, ಸ್ಟೇಜ್ ಹಾಕಬೇಕಾಗ್ತದೆ, ಇಲ್ಲ ಅಂತಂದ್ರೆ ಭಾಷಣ ಮಾಡಲಿಕ್ಕೆ ಆಗ್ತದೇನು. वैसे ಹಾಗೆಯೇ अंतिम समय पर स्वयं के संपूर्ण स्थिति की स्टेज बिना विशाल विश्व सम्मेलन में संदेश कैसे दे सकेंगे. ನೀವು ಕೂಡ ಸ್ಟೇಜ್ ಮೇಲೆ ಹೋಗಿ ನಿಂತು ಸಂದೇಶ ಕೊಡಬೇಕು ಅಂತಂದರೆ ನಿಮ್ಮ ಸ್ಥಿತಿ, ಒಳಗಿನ ಸ್ಥಿತಿ ಏನಿರಬೇಕು, ವಿಶಾಲ ವಿಶ್ವ ಸಮ್ಮೇಳನ ಸಂದೇಶ ಕೈಸೇ ದೇ ಸಕೆಂಗೆ. ಅಲ್ಲಿ ನೀವು ಹೇಗೆ ಸಂದೇಶ ಕೊಡ್ತೀರಾ, ನಿಮ್ಮ ಸ್ಥಿತಿ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ. तो स्टेज को पहले से तैयार करेंगे ಅಥವಾ उस समय करेंगे. ಸ್ಟೇಜನ್ನು ಮೊದಲೇ ತಯಾರು ಮಾಡ್ಕೊಳ್ತೀರೋ ನಾವು ಅವಾಗೆ ಮಾಡ್ತಿರೋ. इसलिए इंतज़ार को छोड़ इंतज़ाम में लग जाओ. ಅದಕ್ಕೆ ಕಾಯಕ್ಕೆ ಹೋಗಬೇಡಿ, ಏನು ಮಾಡ್ತಾ ಹೋಗಿ, ಇಂತಜಾಮ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಬಾಬಾ. ತಯಾರಿಯನ್ನು ಮಾಡ್ಕೊಳ್ಳಿ. यह संकल्प भी व्यर्थ संकल्प है, इस व्यर्थ को भी समर्थ में परिवर्तन करो. ಏನು ಇಂತಜಾರ್ ಮಾಡೋದು ಕೂಡ ಏನದು ವ್ಯರ್ಥ ಸಂಕಲ್ಪ ಅಂತ ಹೇಳ್ತಾರೆ ಬಾಬಾ. ವ್ಯರ್ಥವನ್ನು ಏನು ಮಾಡಬೇಕು, ಸಮರ್ಥದಲ್ಲಿ ಪರಿವರ್ತನೆ ಮಾಡಬೇಕು. ಅಧಿಕಾರಿ ಬನೋ, प्रकृति को ऑर्डर करने के समर्थ स्टेज को बनाओ. संगठित रूप से सर्व ब्राह्मणों के अंदर रहम की भावना. ಬಾಬಾ ಹೇಳ್ತಾರೆ, ಎಲ್ಲರೂ ಸಂಘಟಿತ ರೂಪದಲ್ಲಿರಬೇಕು. ಎಲ್ಲ ಬ್ರಾಹ್ಮಣರ ಮೇಲೆ ಏನಿರಬೇಕು, ರಹಮ್ ಭಾವನಾ ಇರಬೇಕು. ವಿಶ್ವ ಕಲ್ಯಾಣ ಕಿ ಭಾವನಾ ಇರಬೇಕು.
ಸರ್ವಾತ್ಮಗಳಿಗೆ ದುಃಖವನ್ನು ಬಿಡಿಸುವಂಥವರಾಗಬೇಕು, ಶುಭ ಕಾಮನೆಗಳನ್ನು ಕೊಡುವಂಥವರಾಗಬೇಕು. जब तक दिल से उत्पन्न नहीं होगी तब तक ವಿಶ್ವ ಪರಿವರ್ತನ रुका हुआ है. ಇದೆಲ್ಲ ನಿಮಗೆ ದಿಲ್ ಸೆ ಬರಬೇಕು, ಹೃದಯದಿಂದ ಬಂದಾಗ ಮಾತ್ರ ಇದು ಪರಿವರ್ತನ ಆಗ್ತದೆ. ಅಭಿ ಹಲ್ಚಲ್ ಮೇ ಹೋ, ಇನ್ನೂ ಹಲ್ಚಲ್ದಲ್ಲಿದ್ದೀರಾ. ಏಕ್ ಹಿ ಸಂಕಲ್ಪ ಮೇ ಅಚಲ್ और ಅಟಲ್ ನಹಿ ಹೋ, ಒಂದೇ ಸಂಕಲ್ಪದಲ್ಲಿ ನೀವು ಅಚಲ್ ಅಟಲ್ ಇಲ್ಲ. ಅಂಗದ ಸಮಾನ ಅಡೋಲ್ ಬನನ, ಅಂಗದ ಸಮಾನ ಅಡೋಲ್ ಆಗಬೇಕು. ಬಾಬಾ ಹೇಳ್ತಾರೆ ಅಡೋಲ್ ಬನನ ಅರ್ಥಾತ್ ಅಂತಿಮ ಘಡಿಲಾನ. ಅಡೋಲ್ ಆಗೋದಂದ್ರೇನು, ಅಂತಿಮ ಘಳಿಗೆಯನ್ನು ತಗೊಂಡು ಬರೋದು. तो संगठित रूप में से ऐसे एक संकल्प को अपनाओ. ಸಂಘಟಿತ ರೂಪದಲ್ಲಿ ಒಂದು ಸಂಕಲ್ಪವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿ. ಅರ್ಥಾತ್ ದೃಢ ಸಂಕಲ್ಪ ಕಿ ಇಕ್ಕಟ್ಟಿ ಅಂಗುಲಿ ಸಭಿದು. ದೃಢ ಸಂಕಲ್ಪದ ಎಲ್ಲರೂ ಸೇರಿಕೊಂಡು ಎಲ್ಲರೂ ದೃಢ ಸಂಕಲ್ಪ ಮಾಡಬೇಕು. ಅದರ ಬೆರಳನ್ನು ಏನು ಮಾಡಬೇಕು, ಒಂದೇ ಕಡೆ ಸೇರಿಸಬೇಕು. तो यह कलयुगी पर्वत परिवर्तन करने के गोल्डन वर्ड को ला सके. ಈ ಕಲಿಯುಗಿ ಪರಿವರ್ತನವನ್ನು ಎತ್ತಿ ಹಿಡಿದು ಏನು ಮಾಡಬೇಕು, ಸತ್ಯುಗ ಜಗತ್ತನ್ನು ತಗೊಂಡು ಬರಬೇಕು. ಸಮझा ಕ್ಯಾ ಇಂತಜಾಮ್ ಕರ್ನಾ ಹೇ, ಏನು ತಯಾರಿ ಮಾಡಿಕೊಳ್ಬೇಕು ಅಂತ ಗೊತ್ತಾಯ್ತಾ. अच्छा, अंत में बाप दादा ने एक संकल्प में अंगद समान अचल रहने वाले की यह सब हुआ ही पड़ा है. ಮತ್ತು ಬಾಬಾ ಹೇಳ್ತಾರೆ ಅಂಗದ ಸಮಾನ ನೀವೇನಾಗಬೇಕು, ಗಟ್ಟಿಯಾಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ मुरली है लाठी, इस लाठी के आधार से कोई कमी भी होगी तो वह भर जाएगी. ಮುರಳಿ ಏನಾಗಿದೆ, ಲಾಠಿ ಅಂತ ಹೇಳ್ತಾರೆ ಬಾಬಾ. ಈ ಕಟ್ಟಿಗೆ ಊರುಗೋಲು, ಇದರ ಆಧಾರದಿಂದನೇ ಏನಾದರೂ ಕಡಿಮೆ ಇದ್ದರೆ ತುಂಬಿಕೊಳ್ಬೋದು. यह आधार ही अपने घर तक और अपने राज्य तक पहुंचाएगा. ಈ ಮುರಳಿ ಅನ್ನೋ ಬಡಿಗೆ, ಲಾಠಿ ಆಧಾರದಿಂದನೇ ಏನು ಮಾಡ್ತೀರಾ, ನಿಮ್ಮ ಮನೆಯನ್ನು ಮುಟ್ತೀರಾ, ರಾಜ್ಯಕ್ಕೂ ಹೋಗ್ತೀರಾ. ಲೇಕಿನ್ ಲಕ್ಷ್ಯ ಸೆ ನಿಯಮ ಪೂರ್ವಕ ನಹಿ, ಲೇಕಿನ್ ಲಗನ್ ಸೆ. ಬರೇ ಲಕ್ಷ್ಯ ಇರೋಂಗಿಲ್ಲ, ನಿಯಮ ಇರೋದಿಲ್ಲ, ಲಗನ್ ಇರಬೇಕು. तो लगन से मुरली पढ़ना व सुनना ಅರ್ಥಾತ್ ಮುರಳೀಧರ್ ಕಿ ಲಗನ್ ಮೇ ರಹನಾ. ಅಂದರೆ ಮುರಳಿ ಹೆಂಗೆ ಓದಬೇಕು, ಲಗನ್ ಮಗ್ನ ಆಗಿ ಓದಬೇಕು. ಪಢನಾ और ಪಢಾನ, ಓದಬೇಕು, ಓದಿಸ್ಬೇಕು. ಮುರಳೀಧರ್ ಸೆ ಸ್ನೇಹ ಕಿ ನಿಶಾನಿ ಮುರಳಿ ಹೈ. ಮುರಳೀಧರ್ ಜೊತೆ ಸ್ನೇಹ ಅಂತಂದ್ರೆ ಏನು, ಮುರಳಿ ಓದೋದು, ಕೇಳೋದು, ಧಾರಣೆ ಮಾಡ್ಕೊಳ್ಳೋದು. जितना मुरली से स्नेह है उतना ही समझो मुरलीधर से भी स्नेह है. ಎಷ್ಟು ನೀವು ಮುರಳಿ ಜೊತೆಗೆ ಸ್ನೇಹ ಇದೆ ಅಂದರೆ ತಿಳ್ಕೊಳ್ರಿ, ನಿಮಗೆ ಬಾಬಾನ ಜೊತೆನೂ ಸ್ನೇಹ ಇದೆ. ಸಚ್ಚೆ ಬ್ರಾಹ್ಮಣ ಕಿ ಪರಖ್ ಮುರಳಿ ಸೆ ಹೋಗಿ. ಮುರಳಿ ಸೆ ಲಗನ್ ಅರ್ಥಾತ್ ಸಚ್ಚಾ ಬ್ರಾಹ್ಮಣ, ಮುರಳಿ ಸೆ ಲಗನ್ ಕಮ್ ಅರ್ಥಾತ್ ಹಾಫ್ ಕಾಸ್ಟ್ ಬ್ರಾಹ್ಮಣ. ಬಾಬಾ ಹೇಳ್ತಾರೆ ಮುರಳಿಯಿಂದ ಯಾರಿಗೆ ಮುರಳಿ ಮೇಲೆ ಭಾಳ ಲಗನ್ ಇದೆ ಅವರು ಸತ್ಯವಾದ ಬ್ರಾಹ್ಮಣರು. ಮುರಳಿ ಲಗನ್ ಕಡಿಮೆ ಇದೆ ಅಂತಂದರೆ ತಿಳ್ಕೋಬೇಕು, ಹಾಫ್ ಕಾಸ್ಟ್ ಬ್ರಾಹ್ಮಣರು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.